ರಾಜ್ಯದಲ್ಲೇ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದ್ರಲ್ಲ 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ರಾಜ್ಯ ಸರ್ಕಾರಕ್ಕೆ ಈಗಲಾದರೂ ಸಹ ಬುದ್ಧಿ ಬಂದು 3 ಜನ ಏನು 3 ಜನ ಅಲ್ಲ, ಇನ್ನೂ ಹೆಚ್ಚಿನ ಜನ ಅದರಲ್ಲಿದ್ದಾರೆ. ದೇಶದ್ರೋಹಿಗಳೇನಿದ್ದಾರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಗ್ತಕ್ಕಂಥ ಧೈರ್ಯ ಮಾಡಿದಂಥ ದೇಶದ್ರೋಹಿಗಳನ್ನ 1 ವಾರದ ನಂತರ ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಅದು ಸಹ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂತು. ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ನಮ್ಮ ಶಾಸಕರು ಸದನದ ಒಳಗಡೆ ಮಾಡಿದಂಥ ಹೋರಾಟ ಮತ್ತು ಹೊರಗಡೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡಿದಂಥ ಹೋರಾಟ ಇದು ಪ್ರತಿಫಲವಾಗಿ ಒತ್ತಾಯಕ್ಕೆ ಮಣಿದು 3 ಜನರನ್ನ ಇವತ್ತು ದೇಶದ್ರೋಹಿಗಳನ್ನು ಇವತ್ತು ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ ನಂಗೆ ತಿಳಿದು ಬಂದಿದೆ. ಅದನ್ನು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೇನೆ. ಅರೆಸ್ಟ್ ಮಾಡಿದ ಮಾತ್ರಕ್ಕೆ ನ್ಯಾಯ ಸಿಕ್ಕಿದೆ ಅಂತಲ್ಲ. ಯಾರು ಆ ದೇಶದ್ರೋಹಿಗಳಿದ್ದಾರೆ, ಇನ್ನೂ ಎಷ್ಟು ಜನ ಇದ್ದಾರೆ, ಅವರನ್ನು ಕೂಡ ಅರೆಸ್ಟ್ ಮಾಡಿ ಇವ್ರ ಹಿನ್ನೆಲೆ ಏನು, ಯಾತಕ್ಕೋಸ್ಕರ ವಿಧಾನಸೌಧದ ಒಳಗಡೆ ಬಂದರು ಇವರು, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಕೂಗೋದಕ್ಕೆ ಅವರು ಪ್ರಚೋದನೆ ನೀಡಿರ್ತಕ್ಕಂಥದ್ದು ಯಾರು, ಇನ್ನು ಯಾರ್ಯಾರು ಅವ್ರ ಜೊತೆ ಸಂಪರ್ಕ. ಓಕೆ, ನಮ್ಮ ಹೋರಾಟಕ್ಕೆ ಸಿಕ್ಕ ಜಯ ಅಂತ ಬಿಜೆಪಿಗರು ಇದನ್ನ ವ್ಯಾಖ್ಯಾನಿಸ್ತಾ ಇದ್ದಾರೆ. ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ಟೆಕ್ನಿಕಲಿ ಇದನ್ನ ಪ್ರೂವ್ ಮಾಡೋ ಮೂಲಕವಾಗಿ 3ರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಇನ್ನು ವಿಜೇಂದ್ರ ಅವರು ಹೇಳ್ತಾ ಇದ್ರು ಸಮಗ್ರ ತನಿಖೆ ಆಗಬೇಕು, ಅರೆಸ್ಟ್ ಮಾಡಿ ನ್ಯಾಯ ಸಿಕ್ತು ಅಂತ ಕೈ ತೊಳೆದುಕೊಳ್ಳೋದಲ್ಲ, ಇವರ ಮೂಲ ಏನು, ಯಾವ ಹಿನ್ನೆಲೆಯನ್ನ ಇಟ್ಕೊಂಡು ಈ ರೀತಿಯ ಕೂಗುಗಳನ್ನ ಕೂಗಿದ್ದಾರೆ ಮತ್ತು ಇದರ ಹಿಂದಿರುವಂತಹ ಸಂಘಟನೆಗಳು ಯಾವುವು ಅದು ಪತ್ತೆ ಆಗಬೇಕು. ಮುಖ್ಯವಾಗಿ ಅದು ಆಗಬೇಕಾಗಿರೋದು ಸುಮ್ಮನೆ ಯಾರೋ ಬಂದು ಆ ರೀತಿ ಕೂಗ್ತಾರೆ ಅಂತ ಹೇಳಲಿಕ್ಕೆ ಅವ್ರು ಯಾರು ಪಾಕಿಸ್ತಾನ್ ಬಾರ್ಡ್ರಲ್ಲಿ ಇರೋರಲ್ಲ, ಅವರು ನಮ್ಮ ರಾಜ್ಯದಲ್ಲೇ ನಮ್ಮ ದೇಶದಲ್ಲೇ ಇರ್ತಕ್ಕಂಥವ್ರು. ಇಂತಹವರ ಮೂಲಕವಾಗಿ ಮಾನಸಿಕವಾಗಿ ಭಯೋತ್ಪಾದನೆಯ ವಿಷಬೀಜವನ್ನ ಬಿತ್ತೋ ಮೂಲಕವಾಗಿ ಪ್ರೇರಣೆಯನ್ನ ಕೊಡಲಾಗ್ತಾ ಇದೆ. ಇದರ ಹಿಂದಿನ ಜಾಡನ್ನ ಹಿಡಿಬೇಕಾದಂತಹ ಕೆಲಸ ಸರ್ಕಾರದ ಕಡೆಯಿಂದ ಆಗಬೇಕಾಗಿದೆ ಅಂತ ಬಿಜೆಪಿ ನಾಯಕರು ಇದನ್ನ ಒತ್ತಾಯಿಸ್ತಾ ಇದ್ದಾರೆ. ಸಮಗ್ರ ತನಿಖೆ ಆಗಲಿ, ತನಿಖೆ ಆಗೋ ಮೂಲಕವಾಗಿ ಇದರ ಹಿಂದಿರುವಂತಹ ಕೈಗಳು ಯಾವುವು, ಕಾಣದ ಕೈಗಳು ಯಾವುವು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಪಾಕ್ ಪರ ಘೋಷಣೆ ಕೂಗಿದಂತಹ ಆರೋಪಿಗಳ ಬಂಧನ ಕೊನೆಗೂ 6 ದಿನಗಳ ನಂತರದಲ್ಲಿ ಮಾಡಲಾಗಿದೆ. ಎಫ್ಎಸ್ಎಲ್ ರಿಪೋರ್ಟ್ ಅಧಿಕೃತವಾಗಿ ಹೇಳ್ತಾ ಇದೆ ಪಾಕಿಸ್ತಾನ ಪರವಾಗಿ ಇವರು ಘೋಷಣೆಯನ್ನ ಕೂಗಿದ್ದಾರೆ ಅಂತ. ಸದನದಲ್ಲಿ ಮಾಧ್ಯಮದವರು ತಪ್ಪಿರೋದು ಮಂಡನೆ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಅದು ನನಗೆ ಗೊತ್ತಿಲ್ಲ. ಯಾರು ಈಗ ನೀವು ಹೇಳೋದು ನಾನು ಸಮರ್ಥನೆ ಮಾಡ್ಕೊತಾ, ನೀವು ಹೇಳಿದಿರ ಅಂತ ಹೇಳ್ತಾ ಇರೋದಲ್ವಾ.